ನಮ್ಮ ಇಂದಿನ ಕಾಲದಲ್ಲೇ ಅಳಿದು ಹೋಯಿತು ಅಂತ ನಾವು ಅನ್ಕೊಂಡಿದ್ದ ಅನಾಚಾರವಾಗಿದ್ದ ವಾಮಾಚಾರಗಳು, ಪ್ರೇತಗಳ ಸೇವೆಗಳು, ಮಾಟ ಮಂತ್ರಗಳು ಮತ್ತೆ ಈ ಕಾಲಕ್ಕೆ ತಿರುಗಿ ಬಂದಿದೆ. ಆಚರಣೆಗಳ ಹೆಸರಿನಲ್ಲಿ ಅನಾಚಾರವನ್ನು ಆಚಾರವಾಗಿ ಬದಲಾಯಿಸಿ ಸಮೂಹದ ಮೇಲೆ, ಸ್ತ್ರೀಗಳ ಮೇಲೆ ಜಾತಿ, ಮತ, ದೇಶವೆಂಬ ಭೇದಗಳಿಲ್ಲದೆ ಈ ಅನಾಹುತಗಳು ನಡೀತಾನೇ ಇದ್ದಾವೆ. ಭಾದ್ರಪದ ಶುಕ್ಲ ಪಕ್ಷದಲ್ಲಿ ವರಾಹ ಜಯಂತಿ ಎಂದು ಮಳೆ ಬರುತ್ತೆ. ಪ್ರತಿಷ್ಠೆ ಆದ ಮೇಲೆ ತಾನೆ ಮಳೆ ಬರೋದು, ಸಹಜವಾಗಿಯೇ. ದ್ವಾರಕಾ ನಗರದಲ್ಲಿ ದೊಡ್ಡ ನಂಬೂದಿರಿಯವರ ಸಿದ್ಧಿ ಆ ಮುಹೂರ್ತ ನೆರವೇರೋವರೆಗೂ ಮಳೆ ಬರೋದಿಲ್ಲ ಅನ್ನೋದು ನಂಬಿಕೆ. ಅಷ್ಟೊಂದು ಶ್ರೇಷ್ಠತೆ ಮತ್ತೆ ಶಕ್ತಿ ಇದೆ ದ್ವಾರಕಾ ಮಠಕ್ಕೆ. ಹೌದು ಹೌದು. ಚಿತ್ರ ಪೌರ್ಣಮಿ ಅಷ್ಟವಾಗುವ ಮುಂಚೆ ಮೂರ್ತಿಯನ್ನು ಪೀಠದಲ್ಲಿಡಬೇಕು, ಅದೇ ತಾನೇ ಪದ್ಧತಿ. ರಾಮ, ಸ್ವಲ್ಪ ಬೇಗ ಹೋಗಪ್ಪ. ಇಲ್ಲಿಂದ ಇಳಿದಾದ್ಮೇಲೂ ಇನ್ನೊಂದಷ್ಟು ಮೈಲಿ ನಡಿಬೇಕಾಗತ್ತೆ. ಚಿತ್ರಪೂರ್ಣಮಿ ಮುಗಿಯೋ ಮುಂಚೆ ಮೂಲಮಂತ್ರ ಜಪಿಸಿ ಮೂರ್ತಿ ಸ್ಥಾಪನೆ ಮಾಡಿ ಇಲಂದೂರ್ ಮನೆಯ ಶಂಕರನ್ ನಂಬೂದರಿ ಬರ್ತೀನಿ ಒಪ್ಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ. ಕಾಲಾಂತರದಿಂದ ನೀವು ಮಾಡಿರುವಂತ ಕೆಲಸ ಅದು. ನನ್ನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ. ಪೂಜೆ ನಡುವೆ ಏನಾದರೂ ಆದ್ರೆ ತೊಂದರೆ ಆಗೋದಿಲ್ವಾ? ಚಿಂತೆ ಮಾಡಬೇಡಿ. ತಿರುಮೇನಿ, ಅತ್ತೋಲಮ್ಮ ಅಳೋದಿಕ್ ಶುರು ಮಾಡಿದ್ದಾರೆ. ಓ, ದೇವಿ ಮಹಾಮಾಯಿ. ಶುಭರತ್ನಗಳು ಇನ್ನು ಅರ್ಧ ಗಂಟೆಯಲ್ಲಿ ಮುಗಿಯುತ್ತೆ. ಅಷ್ಟರೊಳಗೆ ಹೆರಿಗೆ ಆಗುತ್ತೆ, ಸಂಶಯ ಬೇಡ. ಗಂಡು ಮಗು ಅಲ್ವಾ? ಹೌದು ತಿರುಮಣಿ, ಇನ್ನೊಂದು ಮಗುನೂ ಇದೆ. ಹೊಟ್ಟೆ ನೋಡಿದಾಗ್ಲೇ ಗೊತ್ತಾಯ್ತು ನಂಗೆ. ಮಾಧವ, ಈ ಲಗ್ನ ಮುಗಿದ್ರೆ ಮುಂದೆ ಅಷ್ಟಮಿ ರಾಶಿ. ಜ್ಯೋತಿಷ್ಯದಲ್ಲೇ ಅತ್ಯಂತ ಕೆಟ್ಟ ಅಮಂಗಲಕರ ರಾಶಿ ಅದು. ಶನಿನು ಚಂದ್ರನು 6ನೇ ಆಸ್ಥಾನದಲ್ಲಿರುವಂಥದ್ದು. ಜನನವೋ ಮರಣವೋ ನಡೀಬಾರ್ದಂತ ಶಾಪದ ಸಮಯ ಅದು. ಅದಕ್ಕೂ ಮುಂಚೆ ಹೆರಿಗೆ ಆಗುತ್ತಲ್ಲ ತಿರುಮೇನಿ. ತಿರುಮೇನಿ, ಇದು ಗಂಡ್ಮಗುನೇ. ಕಟಕ ಲಗ್ನ, ಮೇಷರಾಶಿ, ವಿಶಾಖ ನಕ್ಷತ್ರ ಕುಲವನ್ನು ನಾಶ ಮಾಡುತ್ತೆ. ಪಿತೃದೋಷಂ ಸರ್ವನಾಶ ಮಾಡುತ್ತೆ. ಏನು ಏನಾಯ್ತು? ಯಾರು ಕಾಣಿಸ್ತಾ ಇಲ್ಲ. ಏನಾಗಿದೆ ಅಂತಲೂ ಗೊತ್ತಾಗ್ತಿಲ್ಲ. ವಿಪರೀತ ಮಳೆ, ಗಾಳಿ ಕೂಡ ಬರ್ತಾ ಇದೆ. ಅಯ್ಯೋ ದೇವ್ರೇ, ಭಗವತಿ.
ಬೆಳೆದು ದೊಡ್ಡವರಾಗಿ ಮಠನ ಭಸ್ಮ ಮಾಡೋ ಮುಂಚೆ ಮಗುನ ಸಾಯಿಸ್ಬೇಕು. ಈಗಾಗ್ಲಿಲ್ಲ ಅಂದ್ರೆ ಮುಂದೆ ಸಾಧ್ಯವಿಲ್ಲ. ಈ ವಿಷ ತಗೊಂಡು ಒಂದು ಹನಿನ ಆ ಮಗು ನಾಲ್ಗೆ ಮುಟ್ಸು. ಅದು ಅರ್ಧ ಗಂಟೆಗಿಂತ ಜಾಸ್ತಿ ಬದುಕಿರಲ್ಲ. ಬೇಡ ತಿರುಮೇನಿ, ರಾಶಿ ದೋಷಕ್ಕೆ ಪರಿಹಾರ ಇಲ್ವಾ? ಒಬ್ಬ ಏನಾದರೂ ತಪ್ಪು ಮಾಡಿದ್ರು ಏನು ತೊಂದರೆ ಆಗಬಾರ್ದು ಅಂತ ಅಲ್ವೇ ನಮಗೆ 2 ಮಕ್ಕಳನ್ನು ಕೊಟ್ಟಿರೋದು. ಆಮೇಲೆ ಆ ಹೆರಿಗೆ ಮಾಡಿಸೋಳಿಗೆ ಏನು ಬೇಕು ಅಂತ ಕೇಳ್ಕೊಡು. ಸಾವಿತ್ರಿಗೆ ವಿಷಯ ಗೊತ್ತಾಗಬಾರ್ದು. ಅಯ್ಯೋ ಭಗವತಿ, ಆ ಮಕ್ಕಳನ್ನ ಕಾಪಾಡು. ನನ್ನ ಕೈಯಾರೆ ಹರಿಗೆ ಮಾಡಿದ ಮಕ್ಕಳಿಗೆ ಪ್ರಾರ್ಥನೆ ಮಾಡೋದು ಬಿಟ್ಟು ಕಣ್ಣು ಮುಚ್ಚಕ್ಕೆ ಹೇಗೆ ಸಾಧ್ಯ ತಿರುಮಣಿ? ಈ ಥರ ಪಾಪ ಮಾಡೋಕ್ಕಾಗಲ್ಲ. ಬಿಟ್ಬಿಡಿ ನನ್ನ. ನಾನೇ ಈ ಕೆಲಸ ಮಾಡೋದಕ್ಕೆ ನಿನಗಾಗುತ್ತೆ, ಆದರೆ ಈ ಪೂಜೆ ಮಾಡೋ ಕೈಯಿಂದ ನನಗೆ ಮಾಡೋಕ್ಕಿಷ್ಟ ಇಲ್ಲ. ನೀನೀಗ ಆ ಆಲೋಚನೆ ಬಿಟ್ಬಿಡು. ನನ್ನ ವರಾಹ ಪೂಜೆ ನಿಲ್ಲಿಸಿದ ಪಾಪ ನಿನಗೆ ಬರುತ್ತೆ. ದಾರಿ ಬಿಡು, ಬಾಯಿ ಕಡೆ ತಗೋದನ್ನ. ಹೋಗು. ಇದು ಅದು ಇದು ನನ್ಗೆ ಅರ್ಥ ಆಗ್ತಿಲ್ವಲ್ಲ. ಯಾವುದು? ಇದೇ ತಿರುಮಣಿ. ಅಲ್ಲ, ಇದು ಬೇಡ, ಈಗ ಬೇಡ. ಎದು ಎತ್ತಿ ಈ ಕಡೆ ಬನ್ನಿ. ಆಹಾ, ಏ ಪುಟ ಈ ಕಡೆ ಕೊಡು, ನನಗೆ ಹಾಕು. ಎದು, ಪಾಪ ಈ ಕಡೆ. ಅಮ್ಮ ನಾನು ಆಮೇಲೆ ಬರ್ತೀನಮ್ಮ, ಸಾಕು ನಂಗೆ. ನನಗೆ ಕೊಡು, ನನಗೆ ಕೊಡು. ಜಾಸ್ತಿ ತರ್ಲೆ ಆಗಿದೆ ಈ ನಡುವೆ ನೀನು. ಮಾಧವ, ಹಾ, ಒಂದ್ ಕೋಲ್ ತಗೊಂಬಾ, ಹೇಳ್ತೀನಿ. ಅದು ಬೇಡ ಅತ್ತೋಲಮ್ಮ, ಉನ್ನಿ ಬರ್ತಾ ಇದ್ದಾನಲ್ಲ. ಹಾಗೇನೆ ನಮ್ ಜೊತೆ ಕರ್ಕೊಂಡು ಹೋಗೋಣ. ಅದೇ ಅದೇ ಯಾರೋ ಬರ್ತಾ ಇದಾರಲ್ಲ ಮಾಧವ, ಹಾ, ಅವ್ರು ಬರೋದ್ ತಡ ಆಗುತ್ತೆ ಅಂತ ಹೇಳಿ. ಹಾ. ನಮಸ್ಕಾರ. 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 ತಿರುತ್ತಾಲಪುರಂ ದೇವಾಲಯದಿಂದ ಬರ್ತಾ ಇದ್ದೀವಿ. ತಿರುಮೇನಿ ಬರೋ ತಡ ಆಗ್ಬೋದು. ಪನ್ನಿಯೂರಲ್ಲಿ ಭೂಮಿ ಪೂಜೆ ಇತ್ತು, ಅದರ ಮುಖ್ಯಸ್ಥಿಕೆ ತಿರುಮನಿ. ಪ್ರಸಿದ್ಧವಾದದ್ದು ತಾನೆ, 4 ದೇಶದಲ್ಲೂ ದ್ವಾರಕ ಮಠ ದಾಟಿ ತಾನೆ ಅಲ್ಲಿಗೆ ಬರ್ಬೇಕು. ಅವ್ರನ್ನ ನೋಡೇ ಹೋಗ್ಬೇಕು ಅಂದ್ರೆ ನೀವಿಲ್ ತಂಗಿರ್ಬೋದು. ಅದೇ ನೋಡದೆ ಹೋಗುವುದು ಹೇಗೆ? ಹಾಗಾದ್ರೆ ಸರಿ. ಬಂದಿರೋ ಕಾರಣ ಕ್ಷೇತ್ರದಲ್ಲಿ ದೇವಿ ಪ್ರತಿಷ್ಠೆ, ಮುಹೂರ್ತ ನೋಡಬೇಕಾಗಿದೆ. ಹಾ, ತಿರುಮಣೆಯವ್ರು ಕೂಡ ಬರ್ಲೇಬೇಕಲ್ವಾ? ಹಾ. ನಿನ್ನ ಹೆಸರೆಂತ? ಎದ್ದು ಆ, ಪ್ರಾರ್ಥನೆ ಮಾಡಿ, ನಾನ್ ನೋಡ್ತೀನಿ. ಉನ್ನಿ, ತುಂಟತನ ಬೇಡ. ತಂದೆಯವ್ರು ಬಂದು ನೋಡಿದ್ರೆ ನಿನಗ್ ತೊಂದರೆ ಆಗತ್ತೆ. ಮಾಧವ ಮಾಮ, ನೀವು ಸ್ವಲ್ಪ ಆ ಕಡೆ ಹೋಗಿ. ಹಾ, ನಿನಗ್ ಬೇಕಾದ ಹಾಗೆ ಮಾಡು. ಮುಹೂರ್ತ ಇದೇನ ಕಂದ? ಇದು ಒಳ್ಳೆ ಸಮಯ ಅಲ್ಲ, ಪ್ರತಿಷ್ಠಾಪ ಈಗ ಬೇಡ. ಓಹ್, ಏನು ಮಾಧವ ಅದು? ಅವನ್ ಈ ಕಡೆ ಕರ್ಕೋ. ಈ ಕಡೆ ಬಾ, ಈ ಕಡೆ ಬಾ. ಹೋಗಾಟಾಡು. ಎತ್ತಿ ಆ ಬಾಲ್ ತಗೋಬಾರೋ. ತಗೋ ಬಾರ, ತಗೊಳ್ಳೋ. ನೀವು ಬಂದಿರೋದು ಪಶ್ಚಿಮದ ಕಡೆಯಿಂದ ಅಲ್ವಾ? ಹೌದು, ತ್ರಿತಾಲಂಪುರಂದಿಂದ. ಮೂರ್ತಿ ವಿಗ್ರಹ ತಟ್ಟೆಯಲ್ಲಿ ಸಂಕಲ್ಪಿಸಿರುವಂತ ಕ್ಷೇತ್ರ ಅದು. ಕೂತ್ಕೊಳ್ಳಿ. ದಕ್ಷಯಾಗ ಮುಗಿದ್ಮೇಲೆ
ಶಾಂತವಾದ ಶಿವನ್ನ ಅಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಸರ್ವಾಭಿಷ್ಟ ಸಿದ್ಧಿ. ಸುಮ್ಮನೆ ಕೂರೋದೆ ಸಂಕಟ. ಅದು ಜ್ಯೋತಿಷ್ಯದಲ್ಲೂ ನೋಡಿದೀವಿ. ಮಾಧವ, ಓ, ದೇವಿ ಮಹಾಮಾಯಿ. ಪ್ರತಿಷ್ಠಾಪನ ಸಮಯ ತಿಳಿದಿಲ್ಲ. ದೇವರ ಅನುಗ್ರಹದಿಂದ ಹುಟ್ಟಿರೋ ಮಗು ಸೋಲೋದಿಲ್ಲ. ಕ್ಷೇತ್ರ ಮಾತ್ರ ಊರು ತಯಾರಿದೆ. ಇದರ ಅರ್ಥ ದೇವರ ಅನುಗ್ರಹ ನೋಡಿ ಎಲ್ಲ ತಯಾರಾಗೋದು. 9ನೇ ಸ್ಥಾನದಲ್ಲಿ ದೇವರಿಗೂ ಜನಗಳಿಗೂ ದೋಷ. ಕವಡೆ ಸುಳ್ಳು ಹೇಳಲ್ಲ. ಹಾಗೆ ನೀವು ಸಹ ಒಮ್ಮೆ ನೋಡಿ. ವರಾಹ ಮೂರ್ತಿ ನೆಲೆಸಿರೋ ಜಾಗದಲ್ಲಿ ಈ ಪ್ರತಿಯೊಂದು ಕವಡೆಗೂ ಗ್ರಹಾಧಿಪತಿ ಇದೆ. ಮರ್ತೆಲ್ಲೇ ಇಟ್ರು ಅವು ತನ್ನ ಸ್ಥಾನದಲ್ಲೇ ಇರ್ತವೆ. ತಿರುಮೇನಿ, ಇನ್ನೂ ಇದನ್ನು ಸ್ವರ್ಣ ಪ್ರಶ್ನೆ ಕೇಳಿ ದೇವರ ಉತ್ತರ ತಿಳ್ಕೊಳ್ಳೋಣ. ಏನಾಗುತ್ತೋ ನೋಡೋಣ. ನಾನು ಬರ್ತೀನಿ. ಆಗ್ಲಿ, ಧನ್ಯವಾದ. ಹೋಗೋಣ. ಸರಿ, ತಿರುಮೇನಿ ಹೇಳಿದ ತರ ಮಾಡೋಣ. ಎದು ಬುದ್ಧಿವಂತ ಮಾಧವ. ಇವನೇ ದ್ವಾರಕಾ ಮಠದ ಧ್ವಜಸ್ತಂಭ. ಶುಭರಾಶಿಯಲ್ಲಿ ಜನಿಸಿದವನು. ಈ ಮನೆಯ ಎಲ್ಲ ಐಶ್ವರ್ಯಗಳು ಇನ್ಮುಂದೆ ಇವನಿಗೇನೆ. ಯದು ಕೃಷ್ಣನಿಗೆ ಮಾಂತ್ರಿಕ ಪದವಿ ಸಿಕ್ಕಿದ್ದಕ್ಕೆ ನಾನು ಭಗವತಿಗೆ ಗಣೇಶನ್ ಕೊಡ್ತಿರೋದು. ಮುಹೂರ್ತ ಇವಾಗ. ಎಲ್ಲ ಚೆನ್ನಾಗಾಯ್ತಪ್ಪ. ಇನ್ನು ಗಣೇಶನ್ ನಡ್ಸೋಣ. ಅಯ್ಯಪ್ಪ, ಹೇಳಿ. ಗಣೇಶನ್ ನಡೆಸಿ. ಸರಿ ತಿರುಮಣಿ, ಮುಂದೆ ಹೋಗು. ಮುಂದೆ ಹೋಗು. ಏನೋ ಗಣೇಶನ್ ಹುಷಾರಿಲ್ವಾ? ಗೊತ್ತಾಗ್ತಿಲ್ಲ ತಿರುಮಣಿ. ಹೋಗು, ನಡಿ, ಹೋಗು. ಹೇಳ್ತಿದ್ದೀರಲ್ಲ, ಮುಂದೆ ಹೋಗು. ಹೋಗು, ಮುಂದೆ ಹೋಗು. ನಡಿ. ಮುಂದೆ ಹೋಗು. ಅಯ್ಯಪ್ಪ, ಏನಾಯ್ತು? ಗಣೇಶಂಗೆ ಏನಾಯ್ತು? ಏನಾಯ್ತು ಗೊತ್ತಾಗ್ತಿಲ್ವಲ್ಲ. ಯಾಕೆ ಆನೆ ಯಾಕೆ ಅಪ್ಪಣೆನೇ ಕೊಡ್ತಾ ಇಲ್ಲ? ಏನು ದೋಷ ಇದೆ ಏನೋ ಅರ್ಥ ಆಗ್ತಿಲ್ಲ. ಇವಾಗಾದ್ರೂ ಏನಾದರೂ ಸಮಾಧಾನ ಆಗುತ್ತೇನೋ ಅದು. ಏನಿರುತ್ತಿಲ್ವಲ್ಲಪ್ಪ ಇದು. ಯಾಕೆ ಏನಾಗಿರ್ಬೋದು? ಏನು ಗಣೇಶ, ಏನಾಯ್ತು? ದೋಷ ಎತ್ತಿ ಪುಟ್ಟ, ಬೇಗ ಬಾಪ, ಇಲ್ಲಿ ಬೇಗ ಬಾ. ಏನಾಯ್ತು ಗಣೇಶ? ಇವರು ಬಂದ್ರು. ಮಠದಿಂದ ದೂರ ಹೋಗೋದ್ರ ಬಗ್ಗೆ ಯೋಚಿಸ್ತಿದ್ಯಾ? ನಾವೆಲ್ಲರೂ ಸಹ ಕ್ಷೇತ್ರದಲ್ಲಿ ಇರ್ತೀವಿಯಲ್ಲ. ನಿನ್ನ ನೋಡದೆ ಒಂದಿನ ಕೂಡ ಇರಕ್ಕಾಗುತ್ತಾ ನಮಗೆ? ಬಾ, ನಾವು ಹೋಗೋಣ. ಬಾ ಗಣೇಶ. ದೇವಸ್ಥಾನ ಹೋಗ್ಬೇಕಲ್ಲ. ಚಿಕ್ಕ ಮಕ್ಳ ಹತ್ರ ಚೇಷ್ಟೆ ಮಾಡ್ಬೇಡ. ಇದೆಲ್ಲ ಮಾಡ್ತಿದ್ದೆ.
ಕಡೆ ಬಾ. ಬನ್ನಿ ಬನ್ನಿ ಹೋಗೋಣ ಹೋಗೋಣ ಬನ್ನಿ ನಿಮ್ಮ ಹೋಗೋಣ ಬಾ. ಹಾಂ ಹಿಂಗಡೆ ಹೋಗಿ ಇಲ್ಲ ಎಲ್ಲ ತಾಯಿ ಅಲ್ಲೆಲ್ಲ ತಾಯಿ ಆಚರಣೆ ಶುರು ಮಾಡ್ಬೋದಾ ತಿರುಮಣೆ? ಆಗ್ಲಿ. ಗಣೇಶ, ದೇವಿಗೆ ನಮಸ್ಕಾರ ಮಾಡು. ಶಾಸ್ತ್ರಗಳನ್ನ ಒಂದೂ ಬಿಡದೆ ಮಾಡಬೇಕು. ವ್ರತ ಮಾಡಿದ್ದು ಎದು ಅಲ್ವಾ? ನೀನ್ ಆ ಕಡೆ ಹೋಗು. ಎದು. ಅಪ್ಪ ಅದು ಇದು ಗಣೇಶ ನಮಸ್ಕಾರ ಮಾಡು. ಪರಮಾತ್ಮ ಏನಪ್ಪ ನಿನ್ನ ದಯೆ ಸ್ವಾಮಿ.